ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ತಂಪಾಗಿರೋವಂಥದ್ದು ಜ್ಯೂಸ್ ರೆಸಿಪಿ ಹೇಳ್ತಿದ್ದೀನಿ. ಏನಪ್ಪ ಅಂದರೆ ಇದು ತುಂಬ ತಂಪಾಗಿರುತ್ತೆ. ಬೇಸಿಗೆ ಕಾಲಕ್ಕೆ ಒಳ್ಳೆ ಹೇಳಿ ಮಾಡಿಸಿದ್ದಂಥ ಹಣ್ಣು. ಮಾರ್ಕೆಟಲ್ಲಿ ಸಿಕ್ಕರೆ ತಂದುಬಿಡ್ರಿ, ನೋಡಿ ಮತ್ತೆ ಬಿಟ್ಟು ವಾಪಸ್ ಬರಬೇಡ್ರಿ. ತುಂಬ ಚೆನ್ನಾಗಿರುತ್ತೆ. ಬೆಲ್ಲದ ಹಣ್ಣಿಂದು ಜ್ಯೂಸು ಮತ್ತು ಬೆಲ್ಲದ ಹಣ್ಣಿಂದು ಖಾರ ಉಂಡೆ ಅಂತಲೂ ಹೇಳ್ತಾರೆ, ಬೆಲ್ಲದ ಹಣ್ಣಿನ ಖಾರ ಅಂತಲೂ ಹೇಳ್ತಾರೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬೆಲ್ಲದ ಹಣ್ಣು ಹಣ್ಣಾಗಿರುತ್ತೆ. ಹಣ್ಣಾಗಿದೆ ಅಂತ ಗೊತ್ತಾಗೋಕ್ಕೆ ಬೆಲ್ಲದ ಹಣ್ಣಿಂದು ಮೂತಿ ಇರುತ್ತಲ್ಲ, ರೌಂಡ್ ಕಲರ್ ಸರ್ಕಲ್ಲು, ಅಲ್ಲಿ ಕರ್ರಗಾಗಿರುತ್ತೆ, ಕಪ್ಪು ಬ್ಲ್ಯಾಕ್ ಕಲರ್ ಬಂದಿರುತ್ತೆ. ಅದನ್ನು ಈ ಥರ ಗುಂಡು ಕಲ್ಲಲ್ಲಿ ಕುಟ್ಬಿಟ್ಟು ಒಡೆದು ಓಪನ್ ಮಾಡ್ಕೋಬೇಕು. ಓಪನ್ ಆಯಿತು ನೋಡಿ, ಇವಾಗ ಓಪನ್ ಆಯಿತು. ಈ ಥರ ಹಣ್ಣಾಗಿರುತ್ತೆ, ಬ್ರೌನ್ ಕಲರ್ ಬಂದಿರುತ್ತೆ. ಈ ಥರ ಹಣ್ಣಾಗಿರುತ್ತೆ. ಇದರಲ್ಲಿ ಜ್ಯೂಸೂ ಮಾಡ್ತಾರೆ, ಮತ್ತು ಹಂಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂತಾರೆ. ನಾನಿಲ್ಲಿ ಬೆಲ್ಲದ ಖಾರ ಅಂತ ಮಾಡಿದ್ದೀನಿ, ಸ್ವಲ್ಪ ಬೆಲ್ಲದ ಹಣ್ಣಿನ ಖಾರ ಅಂತ ಹೇಳ್ತಾರೆ. ಜ್ಯೂಸಿಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ. ಎರಡಿರೋದ್ರಿಂದ ಎರಡು ರೆಸಿಪಿನೂ ಹೇಳ್ತಾಯಿದ್ದೀನಿ. ಒಂದೇ ಹಣ್ಣಲ್ಲಾದರೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಇರುತ್ತಲ್ಲ. ದೊಡ್ಡದಾಗಿದ್ದರೆ ಹಣ್ಣು ಜಾಸ್ತಿ ಇರ್ತಿತ್ತು. ಸ್ವಲ್ಪ 1 ಟೇಬಲ್ ಸ್ಪೂನ್ ಜೀರಿಗೆ ತಗೊಂಬಿಟ್ಟು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಕುಟ್ಟಬೇಕು. ಇದನ್ನ ಡ್ರೈ ರೋಸ್ಟ್ ಮಾಡೋದೇನು ಬೇಕಾಗಲ್ಲ. ಜೀರಿಗೆದ ಘಮ ಚೆನ್ನಾಗಿರುತ್ತೆ ಹಸಿದು. ಆಮೇಲೆ 2-3 ಟೇಬಲ್ ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ನಿಮ್ಗೆ ಖಾರ ಬೇಕಂದರೆ ಹಾಕ್ಕೋಬೋದು. ಹಣ್ಣು ಹುಳಿ ಇರುತ್ತೆ ಇದು, ಅದಕ್ಕೆ ಈ ಥರ ಮಾಡಿ ತಿಂದರೆ ಇನ್ನೂ ಹುಳಿ ಖಾರ, ಉಪ್ಪು, ಸ್ವೀಟು ಎಲ್ಲನೂ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು ಒಂದ್ಸಲ. ಬೆಲ್ಲ ಕರಗೋವರೆಗೂ ಕಲಿಸ್ಬೇಕು. ಇದನ್ನ ಚೆನ್ನಾಗಿ ಕರಗುತ್ತೆ. ಕುಟ್ಟಿ ಪುಡಿ ಮಾಡಿರೋಂಥ ಬೆಲ್ಲನೇ ಹಾಕ್ಕೋಬೇಕು ಇದಕ್ಕೆ. ನೋಡಿ, ಬೆಲ್ಲದ ಹಣ್ಣಿನ ಖಾರ ಉಂಡೆ ರೆಡಿ. ಚೆನ್ನಾಗಿರುತ್ತೆ. ರೆಡಿ ಆಯಿತು ನೋಡಿ. 1-2 ಡ್ರಾಪು ನಿಂಬೆಹಣ್ಣಿಂದು ರಸ ಹಾಕ್ತಾಯಿದ್ದೀನಿ. ಇನ್ನೂ ತಿನ್ನುವಾಗ ನಿಂಬೆಹಣ್ಣಿನ ಫ್ಲೇವರ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಇದು ಒಂದು ರೆಸಿಪಿ. ಮತ್ತು ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ. ಜ್ಯೂಸ್ಗೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ನಾನು ಹಾಕಿದ್ದಕ್ಕಿಂತ ಇನ್ನೊಂದು 2 ಸ್ಪೂನು ಬೆಲ್ಲ ಜಾಸ್ತಿ ಹಾಕ್ಕೊಳ್ರಿ. ಮತ್ತು 2 ಏಲಕ್ಕಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ನುಣ್ಣಗೆ ಪೇಸ್ಟ್ ಮಾಡಬೇಕು. ಬೀಜನೂ ತಿಂದರೆ ಒಳ್ಳೆಯದು. ಇದು ಬೀಜ ತೆಗಿಯೋದೇನು ಬೇಕಾಗಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಜೀರ್ಣಕ್ರಿಯೆ ಆಗುತ್ತೆ, ದೇಹಕ್ಕೆ ತಂಪಾಗಿರುತ್ತೆ, ತುಂಬ ಒಳ್ಳೆಯದು ಇದು ಹಣ್ಣು. ಈ ಥರ ನೈಸಾಗಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಜ್ಯೂಸು ಅಷ್ಟು ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿದ್ರೆ ಜ್ಯೂಸ್ ರೆಡಿ. ನೀವು ಬೇಕಿದ್ರೆ ಜ್ಯೂಸ್ಗೆ ಜೀರಿಗೆ ಪುಡಿನೂ ಹಾಕ್ಕೋಬೋದು, ಇನ್ನೂ ರುಚಿ ಹೆಚ್ಚಾಗುತ್ತೆ. ನೀವು ಇದೇ ಥರ ಈ ಬೇಸಿಗೆ ಕಾಲದಲ್ಲಿ ಈ ಹಣ್ಣು ತೊಗೊಂಬಂದು ಮಾಡ್ಕೊಂಡು ಕುಡಿದ್ಬಿಟ್ಟು ರೆಸಿಪಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡಿ ಒಂದ್ಸಲ ರೆಸಿಪಿನ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.